ರಾಷ್ಟ್ರ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾ ಇದೆ. ಒಂದ್ ಕಡೆ ರಾಜತಾಂತ್ರಿಕ ಶಾಕ್ಗಳು, ಮತ್ತೊಂದ್ ಕಡೆ ದಾಳಿಗಳು ಕೂಡ. ಪಾಕ್ ಸೈನಿಕರ ಮೇಲೆ ಬಲೂಚ್ನಿಂದನೂ ಕೂಡ ದಾಳಿ ಮುಂದುವರೆದಿದೆ. ಬಲೂಚ್ ಈಗಾಗಲೇ ಪ್ರತ್ಯೇಕ ರಾಷ್ಟ್ರ ಬೇಕು, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೋರಾಡ್ತಾ ಇರುವಂತದ್ದು. ಪಾಕ್ನ ಪಂಜ್ಗುರ್ನಲ್ಲಿ 14 ಪಾಕ್ ಸೈನಿಕರ ಹತ್ಯೆ ಆಗಿದೆ. ಪಾಕ್ನಲ್ಲೇ ಇದ್ಕೊಂಡು ಬಲೂಚ್ನ ಸೈನಿಕರು ಮಾಡ್ತಾ ಇರುವಂತಹ ಅಟ್ಯಾಕ್ಗಳಿದು. ಪಾಕ್ನ ಸೇನಾ ವಾಹನ ಭಸ್ಮ ಆಗಿದೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆ ದಾಳಿಯ ವಿಡಿಯೋವನ್ನ BLA ಬಂಡುಕೋರರು ಹಂಚಿಕೊಂಡಿದ್ದಾರೆ. ಮೇ 9ನೇ ತಾರೀಕು ನಡೆದಿದ್ದಂತಹ ದಾಳಿ ಇದು. ಅದರ ವಿಡಿಯೋವನ್ನ ಬಿಡುಗಡೆ ಮಾಡಿ ಈಗಾಗಲೇ ಸ್ವತಂತ್ರವನ್ನು ಘೋಷಿಸಿಕೊಂಡಿರೋದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯಿಂದ ಸ್ವತಂತ್ರ ಘೋಷಣೆ ಮಾಡಿಕೊಳ್ಳಲಾಗಿದೆ. ಅವರದ್ದೇ ಆದಂತ ಒಂದು ರಾಷ್ಟ್ರ ಗೀತೆಯನ್ನು ರಚನೆ ಮಾಡಿಕೊಂಡಿದ್ದಾರೆ, ರಾಷ್ಟ್ರ ಧ್ವಜವನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಮೂಲಕ ನಾವು ಪಾಕಿಸ್ತಾನದ ಜೊತೆಗೆ ಗುರುತಿಸಿಕೊಳ್ಳಲ್ಲ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಮತ್ತೆ ಮೇ 9ನೇ ತಾರೀಕು ನಡೆದಂತ ಒಂದು ದಾಳಿಯ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದೆ BLA. ಆ ವಿಜುವಲ್ಸ್ ಅನ್ನ ನೀವು ಗಮನಿಸಬಹುದು. ಸೇನಾ ವಾಹನದ ಮೇಲೆ ಅಟ್ಯಾಕ್ ಮಾಡಿದಂತ ದಾಳಿಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ, ಈ ಪಾಕಿಸ್ತಾನ ನಮಗ್ ಮಾತ್ರ ಶತ್ರು ಅಲ್ಲ, ಪಾಕಿಸ್ತಾನದಲ್ಲೇ ಇರುವಂತ ಬಲೂಚ್ ಪ್ರಾಂತ್ಯಕ್ಕೂ ಕೂಡ ಶತ್ರುವೇ ಆಗ್ಬಿಟ್ಟಿದೆ. ಕಾರಣ ಅವರು ಸ್ವತಂತ್ರರಾಗಬೇಕು ಅಂತ ಮೊದಲಿಂದ ಕೂಡ ಪ್ರಯತ್ನಿಸ್ತಿದ್ದಾರೆ. ಆ ಒಂದು ಭಾಗದಲ್ಲಿ ಈಗ ಒಂದಷ್ಟು ದಾಳಿಗಳು ನಡೀತಾ ಇರೋದು. ಅಂದರೆ ಅವರು ಕೂಡ ಈಗಾಗಲೇ ದಾಳಿ ಮಾಡೋದಕ್ಕೆ ಆ ದಾಳಿಗಳ ಕಾರ್ಯಾಚರಣೆಗಳನ್ನ ಮುಂದುವರಿಸ್ತಾನೆ ಇದ್ದಾರೆ. ಸೇನಾ ವಾಹನದ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇರೋದು. ನಾವು ಸ್ವತಂತ್ರರಾಗಬೇಕು, ಪಾಕಿಸ್ತಾನದ ಜೊತೆಗೆ ಗುರುತಿಸ್ಕೊಳ್ಬಾರ್ದು, ನಮ್ಮದೇ ಪ್ರತ್ಯೇಕ ಬಲೂಚಿಸ್ತಾನ್ ಅನ್ನುವಂಥ ರಾಷ್ಟ್ರ ಆಗಬೇಕು ಅಂತ ಈಗಾಗಲೇ ತಾವೇ ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಒಂದು ರಾಷ್ಟ್ರಗೀತೆಯನ್ನು ರಚನೆ ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನದ ಧ್ವಜವನ್ನ ಕೆಳಗಿಳಿಸಿ ಬಲೂಚಿಸ್ತಾನ್ ಅನ್ನುವಂಥ ತಮ್ಮದೇ ಆದಂಥ ಒಂದು ಧ್ವಜವನ್ನು ಕೂಡ ಈಗಾಗಲೇ ಕಟ್ಟಿದ್ದಾರೆ. ಈ ಮೂಲಕ ಪಾಕಿಸ್ತಾನಕ್ಕೆ ಒಂದ್ ಕಡೆ ತಾಲಿಬಾನಿಗಳ ಅಟ್ಯಾಕ್, ಮತ್ತೊಂದು ಕಡೆ BLA ಅಟ್ಯಾಕ್, ಅದೇ ರೀತಿಯಾಗಿ ಭಾರತ ಸೇನೆಯು ಕೂಡ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಒಂದಷ್ಟು ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ, ವ್ಯಾಪಾರ ವಹಿವಾಟಿಗೆ ಹೊಡೆತ ಬೀಳ್ತಾ ಇದೆ, ಅಲ್ಲಿನ ಅಗತ್ಯ ವಸ್ತುಗಳ ದರದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಕಾರಣ ಬೇರೆ ಬೇರೆ ದೇಶಗಳಿಂದ ಸಪ್ಲೈ ಆಗ್ತಾ ಇದ್ದಂಥ ಫುಡ್ಸ್ ಇರ್ಬೋದು, ತರಕಾರಿಗಳಿರ್ಬೋದು, ಹಣ್ಣುಗಳು, ಇದ್ಯಾವುದು ಕೂಡ ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಪಾಕಿಸ್ತಾನ ಬೆಂಬಲಿಸ್ತಾ ಇರೋದು ಉಗ್ರರಿಗೆ. ಹಾಗಾಗಿ ಉಳಿದಂಥ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿರೋದ್ರಿಂದ ಆ ರಾಷ್ಟ್ರಗಳು ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ವ್ಯವಹಾರ ಇಟ್ಕೊಳ್ತಾ ಇಲ್ಲ. ಅಷ್ಟೇ ಯಾಕೆ, ಬಲೂಚಿಸ್ತಾನವೂ ಕೂಡ ಹೇಳ್ತಾ ಇದೆ 1971ರಲ್ಲಿ ವಶಪಡಿಸ್ಕೊಂಡಂತ 93,000 ಗನ್ಗಳೇನಿದ್ದಾವೆ ಅವುಗಳನ್ನು ನೀವು ಕೊಟ್ಟರು ಸಾಕು ನಮಗೆ, ನಾವು ಭಾರತದ ಜೊತೆಗೆ ನಿಲ್ತೀವಿ, ಭಾರತಕ್ಕೆ ಬೆಂಬಲವನ್ನು ಕೊಡ್ತೀವಿ ಅಂತ. ಅಲ್ಲಿ ಹಿಂದೂಸ್ತಾನ್, ಜೈ ಹಿಂದೂಸ್ತಾನ್ ಅನ್ನುವಂಥ ಘೋಷಣೆಗಳು ಕೂಡ ಮೊಳಗ್ತಾ ಇವೆ. ಅಷ್ಟೇ ಅಲ್ಲ, ಹಿಂದೂಗಳು ಬನ್ನಿ, ಇಲ್ಲಿ ನಮ್ಮದೇ ಆದಂಥ ಒಂದು ದೇವಸ್ಥಾನ ಇದೆ, ಪೀಠ ಇದೆ ಅಂತ ಕೂಡ ಅವರಿಗಾಗಲೇ ಕರೆ ಕೊಡ್ತಾ ಇದ್ರು. ಈ ಮೂಲಕ ಬಲೂಚಿಸ್ತಾನ್ ಪೂರ್ತಿಯಾಗಿ ಭಾರತಕ್ಕೆ ಬೆಂಬಲ ಕೊಡ್ತೀವಿ ಅಂತ ತಾನೇ ಬಾಹ್ಯವಾಗಿ ಹೇಳ್ಕೊಳ್ತಾ ಇದೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಸೇನಾ ವಾಹನಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಸೈನಿಕರನ್ನ ಹತ್ಯೆ ಮಾಡ್ತಾ ಇದೆ. ಈಗಾಗಲೇ ತಾನೇ ಒಂದು ವಿಡಿಯೋವನ್ನು ಕೂಡ ಹಂಚಿಕೊಂಡಿದೆ BLA. ಆ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ.